ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ಇನ್ನೂ ಕೂಡ ನಿಗಿನಿಗಿಯಾಗಿ ಕಾಡ್ತಾ ಇದೆ. ನೋಡಿ, ಬ್ಯಾಕ್ ಟು ಬ್ಯಾಕ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಕೂಡ ಕದನ ಇನ್ನೂ ಕೂಡ ನಿಂತಿಲ್ಲ. ಅವಕಾಶ ಸಿಕ್ಕಾಗಲೆಲ್ಲ ಡಿಕೆ ಬ್ರದರ್ಸ್ ಅಧಿಕಾರದ ಮಾತನಾಡ್ತಾ ಇದ್ದಾರೆ. ಮಾರ್ಮಿಕವಾಗಿ ಮಾತಿನಿಂದಲೇ ಸಿಎಂ ಬಣಕ್ಕೆ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಸೋನಿಯಾ ನೇತೃತ್ವದ ಸಭೆಯಲ್ಲೂ ಕೂಡ ಒಮ್ಮತ ನಿರ್ಧಾರ ಮೂಡಿಲ್ಲ. ಶೀಘ್ರವೇ ಸಿಎಂ ಡಿಸಿಎಂಗೆ ಬರುತ್ತಾ ದೆಹಲಿಯಿಂದ ಬುಲಾವ್. ಅಧಿವೇಶನ ನಡುವೆಯೂ ಕೂಡ ದೆಹಲಿಯತ್ತ ನಾಯಕರ ಚಿತ್ತ ನೆಟ್ಟಿದೆ. ಬೆಳಗಾವಿಯಲ್ಲಿ ಒಂದು ನೋಡಿ ದೆಹಲಿಯ ಸ್ಥಿತಿ. ಬೆಳಗಾವಿಯಲ್ಲಿ ಇವತ್ತು ಅಧಿವೇಶನ ಮೊದಲ ದಿನ. ಮತ್ತೊಂದು ಕಡೆ ಈ ಏನು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಕೂಡ ಒಂದು ಒಮ್ಮತ ನಿರ್ಧಾರಕ್ಕೆ ಬಂದಿಲ್ಲ. ಹೈಕಮಾಂಡ್ ಈಗಾಗಲೇ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಮಾಡಿತು. ಆ ಮೀಟಿಂಗ್ ನಲ್ಲಿ ಯಾವುದೇ ರೀತಿಯಾದಂತಹ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ನೋಡಿ, ಈ ಸಿಎಂ ಸಿದ್ದರಾಮಯ್ಯ ಒಂದ್ ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಒಂದು ಒಮ್ಮತ ನಿರ್ಧಾರಕ್ಕೆ ಅವರು ಹೇಳ್ತಾರೆ, ನಮ್ಮ ನಡುವೆ ಯಾವುದೇ ರೀತಿಯಾದಂತಹ ಏನು ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತ ಹೈಕಮಾಂಡ್ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ರು. ಅದರ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ಹೋಗಿ ಅಲ್ಲಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಒಂದು ಮಹತ್ವದ ಮೀಟಿಂಗ್ ನಡೆಯಿತು. ಆ ಮೀಟಿಂಗ್ ನಲ್ಲಿ ಒಮ್ಮತ ನಿರ್ಧಾರಕ್ಕೆ ಬರಲಿಲ್ಲ. ನೋಡಿ, ಒಂದ್ ಕಡೆ ಈಗಾಗಲೇ ದೆಹಲಿ ಮಟ್ಟದಲ್ಲಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಿತು. ಆ ಒಂದು ಮೀಟಿಂಗ್ ನಲ್ಲಿ ಯಾವುದೇ ಒಂದು ಒಮ್ಮತ ನಿರ್ಧಾರಕ್ಕೆ ಬರಲಿಲ್ಲ. ಅದಾದ ಬಳಿಕ ಮತ್ತೊಂದು ಸುತ್ತಿನ ಮೀಟಿಂಗ್ ನಡೆದು ಅದರಲ್ಲಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತೀವಿ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕೂಡ ಹೇಳಿದ್ರು. ನೋಡಿ, ಪವರ್ ಶೇರಿಂಗ್ ಫೈಟ್ ನಡುವೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಒಬ್ಬರು ಗೆಲ್ಲಬೇಕು, ಒಬ್ಬರು ಸೋಲ್ಬೇಕು ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಸಂಚಲನ ಸೃಷ್ಟಿ ಮಾಡಿದ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಈ ಒಂದು ಹೇಳಿಕೆ ಕ್ರಿಕೆಟ್ ಹೆಸರಲ್ಲಿ ಗೆಲುವು ಸೋಲಿನ ಮಾರ್ಮಿಕ ಮಾತನಾಡಿದ್ದಾರೆ. ಪ್ರಯತ್ನ ಮಾಡ್ತಾ ಇದ್ದೀವಿ, ಗೆಲುವು ಸಿಕ್ಕೇ ಸಿಗುತ್ತೆ ಒಂದಲ್ಲ ಒಂದು ದಿನ. ಸಿಎಂ ಕುರ್ಚಿ ಸಂಘರ್ಷದಲ್ಲಿ ಹಲ್ಚಲ್ ಎಬ್ಬಿಸಿದ್ದಾರೆ ಸುರೇಶ್ ಅವರ ಈ ಒಂದು ಮಾತು. ಬ್ರದರ್ಸ್ ಅವರು ಈ ಪರೋಕ್ಷವಾಗಿ ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಟೀಮ್ಗೆ. ಸಂಸದ ಡಿಕೆ ಸುರೇಶ್ ಅವರು ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಈ ಒಂದು ಮಾತು ಇದೀಗ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಮಾಡ್ತಾ ಇದ್ದೀವಿ, ಗೆಲುವು ಸಿಕ್ಕೇ ಸಿಗ್ತದೆ, ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು. ಎಲ್ಲಾ ಚಟುವಟಿಕೆಗಳಲ್ಲೂ ಗೆಲುವು ಸೋಲು ಇರ್ತದೆ, ರಾಜಕೀಯದಲ್ಲೂ ಕೂಡ ಸೋಲು ಗೆಲುವು. ಸೊ ಹಾಗಾಗಿ ಗೆದ್ದಿದ್ದೀವಿ ಅಂತ ಹೇಳಿ ಮೇಲೋಗಕ್ಕಾಗೋದಿಲ್ಲ, ಸೋತಿದ್ದೀವಿ ಅಂತ ಹೇಳಿ ಪ್ರಯತ್ನ ಬಿಡ್ಲಿಕ್ಕಾಗಲ್ಲ. ನಿಮ್ಮ ಪ್ರಯತ್ನಗಳು ನಿರಂತರವಾಗಿರಲಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಪ್ರಯತ್ನವೂ ಕೂಡ ನಿರಂತರವಾಗಿರ್ತದೆ. ಪ್ರಯತ್ನ ಮಾಡ್ತಾ ಇದ್ದೀವಿ, ಗೆಲುವು ಸಿಕ್ಕೇ ಸಿಗ್ತದೆ, ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು. ಎಲ್ಲಾ ಚಟುವಟಿಕೆಗಳಲ್ಲೂ ಗೆಲುವು ಸೋಲು ಇರ್ತದೆ, ರಾಜಕೀಯದಲ್ಲೂ ಕೂಡ ಸೋಲು ಗೆಲುವು. ಸೊ ಹಾಗಾಗಿ ಗೆದ್ದಿದ್ದೀವಿ ಅಂತ ಹೇಳಿ ನೋಡಿ, ಒಂದ್ ಕಡೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿ ಉತ್ತರವನ್ನ ಕೊಟ್ಟಿದ್ರು. ಅದಾದ ಬಳಿಕ ಅವರ ಬ್ರದರ್ ಆದಂತಹ ಡಿಕೆ ಸುರೇಶ್ ಅವರು ಕೂಡ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು ನೋಡಿ. ಸಹೋದರನ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಉಳಿಪೆಟ್ಟು ಬೀಳದ ಯಾವ ಕಲ್ಲು ಕೂಡ ಶಿಲೆಯಾಗಲ್ಲ. ನವಲಗುಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಫೈಟ್ ನಡುವೆ ಡಿಕೆಶಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಒಂದ್ ಕಡೆ ಡಿಕೆ ಸುರೇಶ್ ಅವರು ಕೂಡ ಮಾರ್ಮಿಕವಾಗಿ ಮಾತನಾಡಿದ್ರು. ತಮ್ಮನ ಹೇಳಿಕೆಯ ಬೆನ್ನಲ್ಲೇ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಸಾಮೂಹಿಕ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ನೋಡಿ, ಈಗಾಗಲೇ ಡಿಕೆ ಸುರೇಶ್ ಅವರು ಕೂಡ ಈ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ಅವರ ಬಣಕ್ಕೆ. ಅದಾದ ಬಳಿಕ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈ ರೀತಿಯಾಗಿ ಮಾತನಾಡಿದ್ದಾರೆ. ಒಂದು ರೀತಿಯಾಗಿ ಇನ್ನೂ ಕೂಡ ಈ ಕುರ್ಚಿ ಕದನಕ್ಕೆ ಕ್ಲೈಮ್ಯಾಕ್ಸ್ ಸಿಗ್ತಾ ಇಲ್ಲ. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ಇನ್ನೂ ಕೂಡ ನಿಗಿನಿಗಿಯಾಗಿ
ಕಾಡ್ತಾ ಇದೆ. ನೋಡಿ, ಬ್ಯಾಕ್ ಟು ಬ್ಯಾಕ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಕೂಡ ಕದನ ಇನ್ನೂ ಕೂಡ ನಿಂತಿಲ್ಲ. ಅವಕಾಶ ಸಿಕ್ಕಾಗಲೆಲ್ಲ ಡಿಕೆ ಬ್ರದರ್ಸ್ ಅಧಿಕಾರದ ಮಾತನಾಡ್ತಾ ಇದ್ದಾರೆ. ಮಾರ್ಮಿಕವಾಗಿ ಮಾತಿನಿಂದಲೇ ಸಿಎಂ ಬಣಕ್ಕೆ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಸೋನಿಯಾ ನೇತೃತ್ವದ ಸಭೆಯಲ್ಲೂ ಕೂಡ ಒಮ್ಮತ ನಿರ್ಧಾರ ಮೂಡಿಲ್ಲ. ಶೀಘ್ರವೇ ಸಿಎಂ ಡಿಸಿಎಂಗೆ ಬರುತ್ತಾ ದೆಹಲಿಯಿಂದ ಬುಲಾವ್. ಅಧಿವೇಶನ ನಡುವೆಯೂ ಕೂಡ ದೆಹಲಿಯತ್ತ ನಾಯಕರ ಚಿತ್ತ ನೆಟ್ಟಿದೆ. ಬೆಳಗಾವಿಯಲ್ಲಿ ಒಂದು ನೋಡಿ ದೆಹಲಿಯ ಸ್ಥಿತಿ. ಬೆಳಗಾವಿಯಲ್ಲಿ ಇವತ್ತು ಅಧಿವೇಶನ ಮೊದಲ ದಿನ. ಮತ್ತೊಂದು ಕಡೆ ಈ ಏನು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಕೂಡ ಒಂದು ಒಮ್ಮತ ನಿರ್ಧಾರಕ್ಕೆ ಬಂದಿಲ್ಲ. ಹೈಕಮಾಂಡ್ ಈಗಾಗಲೇ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಮಾಡಿತು. ಆ ಮೀಟಿಂಗ್ ನಲ್ಲಿ ಯಾವುದೇ ರೀತಿಯಾದಂತಹ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ನೋಡಿ, ಈ ಸಿಎಂ ಸಿದ್ದರಾಮಯ್ಯ ಒಂದ್ ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಒಂದು ಒಮ್ಮತ ನಿರ್ಧಾರಕ್ಕೆ ಅವರು ಹೇಳ್ತಾರೆ, ನಮ್ಮ ನಡುವೆ ಯಾವುದೇ ರೀತಿಯಾದಂತಹ ಏನು ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತ ಹೈಕಮಾಂಡ್ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ರು. ಅದರ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ಹೋಗಿ ಅಲ್ಲಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಒಂದು ಮಹತ್ವದ ಮೀಟಿಂಗ್ ನಡೆಯಿತು. ಆ ಮೀಟಿಂಗ್ ನಲ್ಲಿ ಒಮ್ಮತ ನಿರ್ಧಾರಕ್ಕೆ ಬರಲಿಲ್ಲ. ನೋಡಿ, ಒಂದ್ ಕಡೆ ಈಗಾಗಲೇ ದೆಹಲಿ ಮಟ್ಟದಲ್ಲಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಿತು. ಆ ಒಂದು ಮೀಟಿಂಗ್ ನಲ್ಲಿ ಯಾವುದೇ ಒಂದು ಒಮ್ಮತ ನಿರ್ಧಾರಕ್ಕೆ ಬರಲಿಲ್ಲ. ಅದಾದ ಬಳಿಕ ಮತ್ತೊಂದು ಸುತ್ತಿನ ಮೀಟಿಂಗ್ ನಡೆದು ಅದರಲ್ಲಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತೀವಿ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕೂಡ ಹೇಳಿದ್ರು. ನೋಡಿ, ಪವರ್ ಶೇರಿಂಗ್ ಫೈಟ್ ನಡುವೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಒಬ್ಬರು ಗೆಲ್ಲಬೇಕು, ಒಬ್ಬರು ಸೋಲ್ಬೇಕು ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಸಂಚಲನ ಸೃಷ್ಟಿ ಮಾಡಿದ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಈ ಒಂದು ಹೇಳಿಕೆ ಕ್ರಿಕೆಟ್ ಹೆಸರಲ್ಲಿ ಗೆಲುವು ಸೋಲಿನ ಮಾರ್ಮಿಕ ಮಾತನಾಡಿದ್ದಾರೆ. ಪ್ರಯತ್ನ ಮಾಡ್ತಾ ಇದ್ದೀವಿ, ಗೆಲುವು ಸಿಕ್ಕೇ ಸಿಗುತ್ತೆ ಒಂದಲ್ಲ ಒಂದು ದಿನ. ಸಿಎಂ ಕುರ್ಚಿ ಸಂಘರ್ಷದಲ್ಲಿ ಹಲ್ಚಲ್ ಎಬ್ಬಿಸಿದ್ದಾರೆ ಸುರೇಶ್ ಅವರ ಈ ಒಂದು ಮಾತು. ಬ್ರದರ್ಸ್ ಅವರು ಈ ಪರೋಕ್ಷವಾಗಿ ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಟೀಮ್ಗೆ. ಸಂಸದ ಡಿಕೆ ಸುರೇಶ್ ಅವರು ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಈ ಒಂದು ಮಾತು ಇದೀಗ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಮಾಡ್ತಾ ಇದ್ದೀವಿ, ಗೆಲುವು ಸಿಕ್ಕೇ ಸಿಗ್ತದೆ, ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು. ಎಲ್ಲಾ ಚಟುವಟಿಕೆಗಳಲ್ಲೂ ಗೆಲುವು ಸೋಲು ಇರ್ತದೆ. ರಾಜಕೀಯದಲ್ಲೂ ಕೂಡ ಸೋಲು ಗೆಲುವು. ಸೊ ಹಾಗಾಗಿ ಗೆದ್ದಿದ್ದೀವಿ ಅಂತ ಹೇಳಿ ಮೇಲೋಗಕ್ಕಾಗೋದಿಲ್ಲ, ಸೋತಿದ್ದೀವಿ ಅಂತ ಹೇಳಿ ಪ್ರಯತ್ನ ಬಿಡ್ಲಿಕ್ಕಾಗಲ್ಲ. ನಿಮ್ಮ ಪ್ರಯತ್ನಗಳು ನಿರಂತರವಾಗಿರಲಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಪ್ರಯತ್ನವೂ ನಿರಂತರವಾಗಿರ್ತದೆ. ಪ್ರಯತ್ನ ಮಾಡ್ತಾ ಇದ್ದೀವಿ, ಗೆಲುವು ಸಿಕ್ಕೇ ಸಿಗ್ತದೆ, ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು. ಎಲ್ಲಾ ಚಟುವಟಿಕೆಗಳಲ್ಲೂ ಗೆಲುವು